ನೀವೇನಾರ ನಮಗಿಂತ ಚಿಕ್ಕವರಾಗಿದ್ರೆ ನಿಜವಾಗ್ಲೂ ನಾನು ಅಶ್ವಿನಿ ಅಂತಾನೆ ಕರಿತಿದ್ದೆ ಏನ್ರಿ ಇವಾಗ. ಬಿಗ್ ಬಾಸ್ ಸೀಸನ್ 12 ಕಪ್ ಗಿಲ್ಲಿ ನಟ ಅಂತೂ ಕನ್ಫರ್ಮ್ ಎಬ್ಸ್ಕೊಂಡು ಹೋಗ್ತಾನಂತ 100% ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಬೇಕಾದವ್ರು ಬಂದ್ರೆ, ಯಾಕಂದ್ರೆ ಟಫ್ ಕಾಂಪಿಟೇಟರ್ ಅದಾರ. ಎಲ್ಲ ಒಂದ್ ಕಡೆ ಅನ್ಕೊಂಡ್ಬಿಟ್ರೆ ಕಲ್ಲು ಮಂದಿ ಒಳಗಿದ್ದವ್ರ ಗಿಲ್ಲಿ ನಟ ಹೊರಗೆ ಬಿಡ್ಬಿಡ ಅಂತ. ಬಟ್ ತಲೆಯಾಗ ಒಂದ್ ಇಟ್ಕೋರಿ ಒಳಗಿನದವ್ರಿಗೆ ಗೊತ್ತಿಲ್ಲ. ಬಟ್ ಈ ಸಲ ಗಿಲ್ಲಿ ಟಫ್ ಕಾಂಪಿಟೇಟರ್ ಮತ್ತೆ ಕರೆಕ್ಟ್ ಆಗಿ ಬಿಗ್ ಬಾಸ್ ನ ಅರ್ಥ ಮಾಡ್ಕೊಂಡು ಆಟ ಆಡತಾರ. ಯಾಕಂದ್ರೆ ಅಲ್ಲಿ ಎಂಟರ್ಟೈನ್ಮೆಂಟ್ ಬೇಕ್ರಿ, ಕಾಮಿಡಿ ಬೇಕಾರ, ಹಂಗ ಜಾಡ್ಸೋರು ಬೇಕ, ಹಂಗ ಅಲ್ಲಿ ಡೈರೆಕ್ಟ್ ಹೇಳೋರು ಬೇಕ್ರಿ. ಅಲ್ಲಿ ಇಲ್ಲಿ ಗತೆ ಡಬಲ್ ಗೇಮ್ ಮಾಡ್ಕೊಂತ ಕುಂತ ಅಂತವ್ರಿಗ ಅಲ್ಲಿ ನಡೆಯಂಗಿಲ್ಲ. ಎಲ್ಲೋ ಒಂದ್ ಕಡೆ ಅಶ್ವಿನಿ ಮೇಡಮ್ ನೋಡ್ರಿ ಮೇಡಮ್, ನಿಮ್ಗೆ ಏನಾದ್ರೂ ಧಕ್ಕೆ ಅಥವಾ ಏನಾದ್ರು ಅಲ್ಲಿ ವೈಯಕ್ತಿಕವಾಗಿ ನಿಮ್ಗೆ ಏನೋ ಪ್ರಾಬ್ಲಮ್ ಆಗ್ತಂದ್ರ ಸೀದಾ ಗೇಟ್ ಓಪನ್ ಮಾಡ್ರಿ, ಬಂದ್ಬಿಡ್ರಿ ಹೊರಗೆ. ಅದು ಬಿಟ್ಟ ಅದೇ ಕಾರಣಕ್ಕೂ ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದು, ಎಮೋಷನಲಿ ಮಾಡೋದು ಇದು ಬೇಡ ಅಂತೇನೆ. ಯಾಕಂದ್ರ ಅಲ್ಲಿ ಗೇಮ್ ಅಂತ ಹೋದಾಗ ಎಲ್ಲೋ ಒಂದ್ ಕಡೆ ಇದು ಭೇದ ಭಾವ ಬೇಡ್ರಿ. ಎಲ್ಲರೂ ಒಂದೇ ಗೇಮ್ ಆಡಾಕಿತ್ತಾಗ ಎಲ್ಲೋ ಒಂದ್ ಕಡೆ ಗಿಲ್ಲಿ ನಟಾಗ ನೀವು ಬೇಕಾದ್ರೆ ಒಂದ ಮಾತು ಹೇಳ್ತೀನಿ, ಟಫ್ ಕಾಂಪಿಟೇಟರ್ ಅಂದ್ರೆ ಗಿಲ್ಲಿ ನಟನ್ ಬಿಟ್ರ ಸೆಕೆಂಡ್ ರಾಘು ಅವ್ರ, ಇನ್ನು ಮುಂದೆ ರಕ್ಷಿತಾ ಅವ್ರು. ಅನ್ನಾವುತ್ತಂದ್ರ ರಕ್ಷಿತಾ ಅವ್ರ ಅನ್ನಾವುತ್ತಂದ್ರ ಮೈಂಡ್ ಗೇಮ್ ಆಡತ್ತಾರ ಬೇಕಂತೇನ್ರಿ. ಯಾಕಂದ್ರೆ ಆಟ ಆಡಕಂತ ಹೋದವ್ರ ಅಲ್ಲಿ ಮೈಂಡ್ ಗೇಮ್ ಆಡ್ಬೇಕು, ಒಟ್ಟು ಏನ್ ಆಡ್ಬೇಕು, ಒಟ್ಟು ಹೆಸರು ಮಾಡ್ಬೇಕು. ಒಂದ್ ಮಾತು ಹೇಳ್ತೀನಿ, ಬಿಗ್ ಬಾಸ್ ನಾಗ ಒಂದ್ ಹೆಸರು ಮಾಡಬಹುದು, ಹೆಸರು ಕೆಡಿಸ್ಕೋಬಹುದು. ಸೊ ನಿಮಗೇನ್ರ ವೈಯಕ್ತಿಕವಾಗಿ ಅದ್ ಅನ್ಸಾತಿತ್ತಂದ್ರ ಗೇಟ್ ಓಪನ್ ಮಾಡಿ ಸೀದಾ ಹೊರಗ್ ಬಂದ್ಬಿಡ್ರಿ, ಇಲ್ಲ ಯಾರು ಹೊಡೆದ್ ಬಂದ್ಬಿಡ್ರಿ. ಯಾಕಂದ್ರೆ ಎದಕ್ ಬೇಕು ಮಾರ, ಇಲ್ಲಪ್ಪ ನಮ್ಗ ಯಾಕಂದ್ರೆ ಹ್ಯಾಂಡ್ಲ್ ಆಗತ್ತಿಲ್ಲ ಅಂದ್ರೆ ಹೊರಗ್ ಬಂದ್ಬಿಡ್ಬೇಕು. ಅದೇ ಕಾರಣಕ್ಕೂ ಅದೇ ಹೇಳಕ್ ಇಷ್ಟಪಡ್ತೀನಿ. ಬಿಗ್ ಬಾಸ್ ಸೀಸನ್ 12 ಕಪ್ ಅಂದ್ರು ಗಿಲ್ಲಿ ನಟ ಅಂದ್ರು 100% ತಗೊಂಡ್ ಹೋಗ್ತಾನೆ. ಇದ್ರಾಗ ಯಾರ ಮುಲಾಜು ಇಲ್ಲ. ಯಾಕಂದ್ರೆ ಟಫ್ ಕಾಂಪಿಟೇಟರ್ ಆಡತಾನ. ಹಂಗ ಕರೆಕ್ಟ್ ಆಗಿ ಬಿಗ್ ಬಾಸ್ ನ ಅರ್ಥ ಮಾಡ್ಕೊಂಡವ್ರು ಗಿಲ್ಲಿ ನಟ ಬಿಟ್ರ ಮತ್ತಾರು ಅಲ್ಲ. ಯಾಕಂದ್ರೆ ಕಂಟಿನ್ಯೂಸ್ ರೀ, ಟಕ ಕಂಟಿನ್ಯೂಸ್, ಒಂದ್ ಸೆಕೆಂಡ್ ಎಲ್ಲೂ ಗ್ಯಾಪ್ ಕೊಡಂಗಿಲ್ಲ. ಎಲ್ಲಾರ್ಗು ಕಾಮಿಡಿ ಮಾಡ್ತಿರ್ತಾನೆ, ಎಲ್ಲಾರ್ಗು ಹೇರ್ತಿರ್ತಾನೆ. ಮೊನ್ನೆ ಒಂದ್ ನೋಡಿದವ್ರಿ, ಅನ್ನ ಯಾ ಲೆವೆಲ್ ಮನುಷ್ಯ ರಕ್ತ ಕುದಿಬೇಕ ಆ ರಾಜಮಾತೆ ನೀನೆ ಸತ್ತೆ ಲೆವೆಲ್ ಅಶ್ವಿನಿ ಮೇಡಮ್ ಅವ್ರು ಮಾತಾಡ್ಬೇಕಂದ್ರೆ ಟಾಸ್ಕ್ ಕೊಟ್ಟಿದ್ರಲ್ಲ, ಆ ಟಾಸ್ಕ್ ಕೊಟ್ಟಾಗ ಎಲ್ಲ ಒಂದ್ ಕಡೆ ಆತರ ಮಾತಾಡ್ಬೇಕು. ಯಾಕಂದ್ರೆ ಆಟ ಆಡಕ್ಕೆ ಬಂದಿವ್ರಿ, ಏನೋ ಟೈಮ್ ಪಾಸ್ ಮಾಡಕ್ ಅಥವಾ ಮಕ್ಕಳಾಕಲ್ ಬಿಗ್ ಬಾಸ್ ಹೋಗಿಲ್ಲ ಅಂತ ಗಿಲ್ಲಿ ನಟಗ ಕ್ಲಿಯರ್ ಗೊತ್ತಿದೆ. ಯಾಕಂದ್ರೆ ಪ್ರತಿಯೊಂದು ಬೇರೆ ಈ ಕಾಮಿಡಿ ಶೋ ಆಗ್ಲಿ, ಡ್ಯಾನ್ಸ್ ಶೋದಾಗೆಲ್ಲ ಗಿಲ್ಲಿ ನಟನ ಫೇಮಸ್ ಆಗ್ಯಾನ. ಬಟ್ ಬಿಗ್ ಬಾಸ್ ಸೀಸನ್ 12 ಕಪ್ ಅಂದ್ರು ಈ ಸಲ ಬಿಗ್ ಬಾಸ್ ಸೀಸನ್ 12 ಕಪ್ ಗಿಲ್ಲಿ ನಟ ಅಂದ್ರು ತಗೊಂಡ್ ಹೋಗೋತಾರ. ಬಟ್ ಟಾಪ್ 5 ಕಂಟೆಸ್ಟೆಂಟ್ ಯಾರು ಇರ್ತಾರಪ್ಪ ಅಂದ್ರೆ, ಒಂದೇದು ಗಿಲ್ಲಿ ನಟ, ಎರಡನೇದು ರಘು ಅವ್ರು ಬರ್ಬೋದು, ಮೂರನೇದು ರಕ್ಷಿತಾ ಬರ್ಬೋದು, ಆಮೇಲೆ ಅಶ್ವಿನಿ ಮೇಡಮ್. ಇನ್ನ ಐದನೇದು ಬಾಳ ಕನ್ಫ್ಯೂಷನ್ ಆಗತ್ರಿಪ್ಪ ಯಾರು ಏನ್. ಯಾಕಂದ್ರ ಇನ್ನ 5 ಮಂದಿದಾಗೂ ಯಾವಾಗ ಯಾರು ಹೊರಗೆ ಹೋಗ್ತಾರಂತ ಒಂದು ಕನ್ಫ್ಯೂಷನ್ ಐತಿ. ಬಟ್ ಈ 4 ಮಂದಿ ಮಾತ್ರ 100% ಟಾಪ್ 5 ದಾಗ ಬಂದೇ ಬರ್ತಾರ. ಬಟ್ ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ 12 ಕಪ್ ತಗೊಂಡು ಹೋಗೋತಾರ.